ನಮಸ್ಕಾರ ವೀಕ್ಷಕರೇ, ಸ್ವಾಗತ. ಸಸ್ಯ ಸಂಜೀವಿನಿ ಪಂಚಕರ್ಮ ಸೆಂಟರ್ ಗೋಕರ್ಣ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೊತೆ ಇದ್ದಾರೆ ವೇದಶ್ರವ ಶರ್ಮಾ ಅವರು. ನಮಸ್ಕಾರ. ನಮಸ್ಕಾರ. ಸೊ ನಮ್ಮ ಒಂದು ಸರಣಿ ಕಾರ್ಯಕ್ರಮದಲ್ಲಿ ಮುಂದಿನ ಭಾಗದಲ್ಲಿ ನಾವಿದ್ದೀವಿ. ಇವಾಗ ಈ ಒಂದು ಸರಣಿಯಲ್ಲಿ ನಾವು ಮುಂಚೆ ಮಾತಾಡ್ಕೊಂಡು ಬಂದಾಗೆ ಈಗ ಮುಂದಿನ ಭಾಗಕ್ಕೆ ನಾವು ಹೋಗೋಣ. ನಮ್ಮ ಪ್ರಶ್ನೋತ್ತರ ಇದೇ ರೀತಿ ಮುಂದುವರಿಲಿದೆ. ವೇದಶ್ರವ ಶರ್ಮಾ ಅವರೇ, ನಿಮ್ಮ ಮುಂದಾಲೋಚನೆಗಳು ಏನು? ಇದರ ಬಗ್ಗೆ ನೀವು ಸ್ವಲ್ಪ ನಮ್ಮ ವೀಕ್ಷಕರಿಗೆ ನಮಗೆ ಮಾಹಿತಿಯನ್ನು ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಇದರ ಬಗ್ಗೆ ಮುಂದಾಲೋಚನೆ ಹೇಳೋದಕ್ಕಿಂತ ಮೊದಲು ಈ ಮಧ್ಯದಲ್ಲಿ ಒಂದು ಗ್ಯಾಪ್ ಇದೆ. ಅಂದರೆ ನಾನು ಈ ಸಸ್ಯ ವನವನ್ನು, ಈ ಔಷಧಿ ವನವನ್ನು ಹೇಗೆ ಯಾವ ಕಾಲದಲ್ಲಿ ಪ್ರಾರಂಭ ಮಾಡಿದೆ ಅಂತ ನಿಮಗೆ ಹೇಳಲೇಬೇಕಾದಂಥ ವಿಷಯ ಅದು. ಆಗ ನನ್ನ ವೈವಾಹಿಕ ಜೀವನದ ಪ್ರಾರಂಭದ ದಿನಗಳವು. ಅಲ್ಲಿ ಅಂದು ನಾನು ಜೇನು ಸಾಕಣೆಯನ್ನು ಕೈಬಿಟ್ಟಿದ್ದೆ. ಅಂದರೆ ಅದಕ್ಕೆ ಕಾರಣ, ನಮ್ಮಲ್ಲಿ ಅಶೋಕವನ ಒಂದು ದೊಡ್ಡ, ಗೋಕರ್ಣದಲ್ಲೇ ದೊಡ್ಡ, ಅಂದರೆ ಅತಿ ಹೆಚ್ಚು ಮರಗಳಿರುವ ಪ್ರದೇಶವಾಗಿತ್ತು. ಅಲ್ಲಿ ಅರಣ್ಯ ಇಲಾಖೆಯವರು ಇಲ್ಲಿಯ ಸಸ್ಯಗಳನ್ನು, ಇಲ್ಲಿಯ ಮೂಲ ಸಸ್ಯಗಳನ್ನು, ನೇರಳೆ, ಕೊಂಟನೇರಳೆ, ಕೋಮಸಲ್ಲು, ಯಾವ ಯಾವ ಸಸ್ಯಗಳಿದ್ದವು ಎಲ್ಲವನ್ನು ಕಡಿದು ಅಕೇಶಿಯಾ ನೆಟ್ಟರು. ಆ ಸಮಯಕ್ಕೆ ಏನಾಯ್ತಂದರೆ, ನಮ್ಮ ಜೇನುಗಳಿಗೆ ಆಹಾರವಿಲ್ಲದೆ ಅದು ಸಾವನ್ನಪ್ಪುವ ಒಂದು ಪರಿಸ್ಥಿತಿ ಬಂತು. ಆಹಾರವಿಲ್ಲದೆ ಅವು ವಿರಳವಾಗ್ತಾ ಹೋದವು. ಅವುಗಳಿಗೆ ಬದುಕೋದು ಕಷ್ಟ, ವಲಸೆ ಹೋಗ್ಬಿಡ್ತವೆ ಅಂತ ಪ್ರದೇಶಗಳಲ್ಲಿ. ಆ ರೀತಿಯ ಅಂತಹ ದಿನಗಳು ಕೂಡ ಅದು. ಇದರಿಂದ ನನ್ನ ಮೇಲೆ ಆದಂತಹ ಪರಿಣಾಮ ಅಂದರೆ, ಕಾಡಿಲ್ಲದೆ ಮನುಷ್ಯ ಬದುಕಲಾರ. ಇಲ್ಲಿ ಅಂದರೆ ಯಾವ ಪ್ರದೇಶದಲ್ಲಿ ಯಾವ ಸಸ್ಯಗಳು, ಅಲ್ಲಿಯ ಮೂಲ ಸಸ್ಯಗಳು ಬೆಳೆದು ದಟ್ಟವಾಗಿ ಇದ್ದರೆ ಮಾತ್ರ, ಅವರ ಅಸ್ತಿತ್ವ ಉಳಿದುಕೊಂಡ್ರೆ ಮಾತ್ರ ಅಲ್ಲಿಯ ಒಂದು ಪ್ರಾಕೃತಿಕ ಸಮತೋಲನವನ್ನು ಕಾಯ್ದುಕೊಂಡು ಹೋಗಬಹುದು. ಅದಲ್ಲವಾದರೆ ಅಲ್ಲಿಯ ಹಕ್ಕಿ ಪಕ್ಷಿಗಳು, ಪ್ರಾಣಿಗಳು, ಜೇನುಗಳು ಇವೆಲ್ಲಕ್ಕೆ ಕೂಡ ಬಹಳ ತೊಂದರೆ, ಆಪತ್ತೆ ಬರ್ತದೆ. ಇದು ಆವತ್ತು ನನಗೆ ಅರಿವಾಯಿತು. ಆದ್ದರಿಂದ ನನ್ನ ಮೊದಲನೇ ಗುರಿ ಈ ಸಸ್ಯಗಳನ್ನು ಕಾಯ್ದುಕೊಂಡು ಹೋಗೋದು. ಅಂದರೆ ಬೇರೆಯವರ ಜಾಗದಲ್ಲಿ ಇದು ಸಾಧ್ಯ ಇಲ್ಲ, ಆದರೆ ನನ್ನದೇ ಆದಂತಹ ಜಾಗ ಆಗಿರಬೇಕು. ಅಲ್ಲಿ ಬೇರೆಯವರ ಒಂದು ಆ ಮಧ್ಯಪ್ರವೇಶ ಆಗದೇ ಇರುವ ಹಾಗೆ ಇದ್ದಾಗ ಮಾತ್ರ ನಾನು ಇದನ್ನು ಬೆಳೆಸಲು ಸಾಧ್ಯ ಹೇಳುವುದು ನನಗೆ ಮನದಟ್ಟಾಯಿತು. ಆದ್ದರಿಂದಲೇ ನಾನು ಈ ಒಂದು ಈಗ ಮಾಡಿರುವಂತಹ ಈ ಸಸ್ಯ ಸಂಜೀವನಿ ಇದೊಂದು ಗುಡ್ಡ. ಇದು ನಿಜವಾಗಿ ಹೇಳಬೇಕು ಅಂದರೆ ದನಗಳ ಮೇವಿಗೆ ಆಗಿ ಇರುವಂತಹ ಒಂದು ಬೇಣ ಅಂತ ಹೇಳ್ತೇವೆ ನಾವು. ಇಲ್ಲಿ ಕಲ್ಲು, ಮುಳ್ಳು, ಕಂಟೆ, ಈ ಸಸ್ಯಗಳು ಇಂಥದ್ದು ತುಂಬಿಕೊಂಡು ಇರುವಂಥ ಖಾಲಿಯಾದ ಜಾಗ. ಇಲ್ಲಿ ಯಾವುದೇ ಬೆಳೆ ಇದು ಬೆಳೆಯಲು ಸಾಧ್ಯವಿಲ್ಲ. ಬರಡು ಭೂಮಿ ಅಂತ ಹೇಳ್ತಾರಲ್ಲ, ಅದೇ ರೀತಿ. ಆಗ ನಾನು
ನನ್ನದೇ ಆದಂತಹ ಈ ಸಸ್ಯವನವಾದ ನಿರ್ಮಾಣಕ್ಕಾಗಿ ಈ ಪ್ರದೇಶದಲ್ಲಿ ನಿಜ ನಾನು ಮೀಸಲಿಡಬೇಕು ಅಂತ. ಬೇಲಿಯನ್ನು ಹಾಕಿ ಸಸ್ಯಗಳನ್ನು ನೆಡೋದಕ್ಕೆ ಪ್ರಾರಂಭ ಮಾಡಿದೆ. ಮತ್ತು ಭಾಳ ಜನ ಹೇಳಿದ್ದಾರೆ, ಅಡಿಕೆ, ತೆಂಗು ಇಂತಹ ವಾಣಿಜ್ಯ ಬೆಳೆಗಳನ್ನು ಹಾಕೋದು ಬಿಟ್ಟು ಯಾವ್ಯಾವುದೋ ಕಾಡಿನ ಗಿಡಗಳನ್ನು, ಔಷಧಿ ಸಸ್ಯಗಳನ್ನು ಹಾಕಿಕೊಂಡು ಜೀವಿಸೋದಕ್ಕೆ ಸಾಧ್ಯ ಇದೆಯೇ? ಯಾರಾದರೂ ತಲೆ ಇದ್ದವರು, ಬುದ್ಧಿ ಇದ್ದವರು ಮಾಡೋ ಕೆಲಸವಾಯಿತು ಅಂತ ಜನ ಗೇಲಿ ಮಾಡಿದ್ರು. ಅವನೊಬ್ಬ ಹುಚ್ಚ ನಿಜಕ್ಕೂ ಅಂತ ಹೇಳ್ತಾ ಇದ್ರು. ಆದರೆ ನಾನು ಮಾತ್ರ ಇದರಿಂದ ವಿಚಲಿತ ಆಗಲೇ ಇಲ್ಲ. ಆದರೆ ನನ್ನ ಒಂದು ಉದ್ದೇಶವೇ ಅದು ಏನಾದರೂ ಆಗಲಿ, ನಿಜ, ನಾನು ಗಂಜಿ ಉಂಡು ಜೀವಿಸಿದರೆ ಸಾಕು. ಆಡಂಬರದ ಆ ವೈಭವದ ಜೀವನ ಬೇಡ. ಒಂದು ಗುಡಿಸಲು ಕಟ್ಟಿ ಅಲ್ಲಿ ಸುಖವಾಗಿ ಪ್ರಕೃತಿಯ ಆ ಒಂದು ಮಡಿಲಲ್ಲಿ ಜೀವಿಸಬೇಕು ಹೇಳೋದೇ ನನ್ನ ಗುರಿಯಾಗಿತ್ತು. ಅದರಂತೆ ನಾನು ಅದನ್ನು ಪ್ರಾರಂಭಿಸಿಯೇ ಬಿಟ್ಟೆ. ಇದಕ್ಕೆ ನನ್ನ ಹೆಂಡತಿ ಸರ್ವೇಶ್ವರಿ ಕೂಡ ಯಾವುದೇ ವಿರೋಧ ವ್ಯಕ್ತಪಡಿಸದೆ ನನ್ನ ಜೊತೆಗೆ ನನಗೆ ಕೈ ಜೋಡಿಸಿ ಸಹಕರಿಸಿದ್ದರಿಂದ ನನ್ನ ಆ ಒಂದು ಕನಸು ನಿಜ ಅದು ಕೈಗೂಡೋದಕ್ಕೆ ನಿಜ ಈಗ ಸಾಧ್ಯ ಆಯ್ತು. ಹೌದು, ಯಾಕೆಂದರೆ ಸಂಗಡ ಇರುವವರೇ ಇದನ್ನು ನಿರಾಕರಿಸಿದರೆ, ಇದಕ್ಕೆ ವಿರೋಧ ಮಾಡಿದರೆ ಬದುಕೋದು ಕಷ್ಟ. ಹಾಗಾಗಿ ಇದು ಹಂತ ಹಂತವಾಗಿ ನೆರವೇರಲಿಕ್ಕೆ ಕಾರಣ ಆಯಿತು. ಅಂದರೆ ಒಂದೊಂದೇ ಮೆಟ್ಟಲು ಹತ್ತು ಇಳಿತಾ ಇದನ್ನು ಸಾಧಿಸಿದೆ ಅಂತ ಹೇಳೋದು, ಅಥವಾ ಏರು ತಗ್ಗುಗಳನ್ನು, ಮುಳ್ಳು ಕಲ್ಲುಗಳನ್ನು ತುಳಿದು ನಾನು ಇದನ್ನು ಕೈಗೂಡಿಸ್ಕೊಂಡು ಗೊತ್ತಿಲ್ಲ. ಒಟ್ಟು ಇದು ಅಂದರೆ ಆ ದಿನಗಳಲ್ಲಿ ನಾನು ಒಂದು ಇಂದಿನ ಈಗಿನ ಈ ಅಭಿವೃದ್ಧಿಯನ್ನು ಕಲ್ಪಿಸಿಕೊಳ್ಳಲಿಕ್ಕೂ ಅಥವಾ ಕನಸು ಕಾಣಲಿಕ್ಕೂ ಸಾಧ್ಯ ಇಲ್ಲದ ದಿನಗಳವರು. ಇನ್ನೊಂದು ವಿಷಯ ಅಂದರೆ ನಾನು ನನ್ನ ಈ ಸರಳ ಜೀವನದ ಹೊರಗೆ ಈ ಆಡಂಬರ ಅಥವಾ ಇಂತಹ ಒಂದು ವೈಭವದ ಯಾವ ಬೆಳಗಿನ ಜೀವನಕ್ಕೂ ಆಸೆ ಪಟ್ಟವನೇ ಅಲ್ಲ, ಅದರ ಕನಸು ಕಂಡವನೂ ಅಲ್ಲ. ನಾನು ಬಾಳಿದರೆ ಪ್ರಕೃತಿ ಮಡಿಲಲ್ಲಿ ಮಗುವಾಗಿಯೇ ಬಾಳಬೇಕು ಹೇಳುವಂಥ ಒಂದು ನಿಜ. ಅದೊಂದು ಈಗಿನ ಒಂದು ಯುವ ಜನತೆಗೆ ಇದೊಂದು ಒಳ್ಳೆಯ ಸಂದೇಶ. ಯಾಕೆಂದರೆ ಈಗಿನ ತಲೆಮಾರು ಏನಿದೆಯಲ್ಲ, ಅವರಿಗೆ ಈ ಒಂದು ವಿಷಯವನ್ನು ನಾವು ತಲುಪಿಸೋದು ತುಂಬ ಅತ್ಯಂತ ಅವಶ್ಯಕವಾದ ವಿಷಯ. ಯಾಕೆಂದರೆ ಜನರಿಗೆ ಆ ಒಂದು ವ್ಯಾಲ್ಯೂ ಅಂತಂದರೆ ಏನು ಅನ್ನೋದ್ರ ಬಗ್ಗೆ, ಅದು ಕೇವಲ ಒಂದು ವೈಭವೀಕರಣದ ಜೀವನ ಇರ್ಬೋದು, ಆಡಂಬರದ ಜೀವನ ಇರ್ಬೋದು, ಇಲ್ಲ ವಾಣಿಜ್ಯೀಕರಣವಾದ ಒಂದು ಜೀವನದ ಬಗ್ಗೆ ಕಲ್ಪನೆ ಇದೆ. ಬಿಟ್ಟರೆ ಈಗ ಪ್ರಕೃತಿಯ ಮಡಿಲಲ್ಲಿ ಹೇಗೆ ಅವರು ಜೀವನದಲ್ಲಿ ಅತ್ಯಂತ ಉತ್ಕೃಷ್ಟವಾದ ಸುಖವನ್ನು ಪಡೆಯಬಹುದು ಅನ್ನೋದನ್ನು ಈಗ ನಾವು ಕಲಿಸಬೇಕಿದೆ ಮುಂದಿನ ತಲೆಮಾರಿಗೆ. ಅಂದರೆ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದರೆ, ನಗರೀಕರಣವೇ ಅಭಿವೃದ್ಧಿ ಅಂದರೆ ನಗರೀಕರಣ ನಿಜ ಅಂತ ಹೇಳುವಂತಹ ಒಂದು ಮಟ್ಟಕ್ಕೆ ನಾವು ಬಂದುಬಿಟ್ಟಿದ್ದೇವೆ. ಅದು ಅಲ್ಲ ಅಂತ ನಾವು ತೋರಿಸಬೇಕಾದ್ರೆ ಒಂದು ನಮ್ಮಲ್ಲಿಯ ಈ ಪರಿಸರಕ್ಕೆ, ನಮ್ಮಲ್ಲಿ ನಾವು ಮಾಡಿದಂತಹ ಈ ಕೆಲಸವನ್ನು ಕಂಡಾಗ ಮಾತ್ರ ಅದು ಜನರಿಗೆ ಅರಿವಾಗಿ ಹೊರತು. ನಿಜ. ಅಂದರೆ ಪ್ರಕೃತಿಯಲ್ಲಿಯೇ ವೈಭವ ಇದೆ, ಪ್ರಕೃತಿಯಲ್ಲಿಯೇ ಸಂಪತ್ತು ಇದೆ,
ಪ್ರಕೃತಿಯಲ್ಲಿ ಆನಂದ ಇದೆ ಹೇಳೋದನ್ನು ಜನ ಮಂದಟ್ಟು ತಿಳಿದುಕೊಳ್ಳಬೇಕು. ಮಾಡ್ಕೋಬೇಕು. ನಿಜ. ತಿಳಿದುಕೊಳ್ಳಬೇಕಾದ್ರೆ ಅದನ್ನು ಪ್ರತ್ಯಕ್ಷವಾಗಿ ನೋಡಬೇಕು. ಹೌದು. ಆಗಲೇ ಅದು ಹಾಂ, ಅವ್ರಿಗೆ ಗೊತ್ತಾಗೋದು. ನೀರಿಗೆ ಇಳಿದ್ರೆ ಮಾತ್ರ ಅವರು ಈಜಾಡಲಿಕ್ಕೆ ಕಲಿಲಿಕ್ಕೆ ಸಾಧ್ಯ. ನಿಜ. ತುಂಬ ಒಂದು ಒಳ್ಳೆಯವಾದ ಸಂವಾದ ನಡೀತು ಈಗ. ಈ ಒಂದು ಉತ್ತಮವಾದ ಒಂದು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ತುಂಬ ಧನ್ಯವಾದಗಳು. ಇದೇ ಒಂದು ಸರಣಿಯಲ್ಲಿ ನಾವು ಮತ್ತೆ ಕೂಡ ಕೆಲವೊಂದು ಪ್ರಶ್ನೆಗಳೊಂದಿಗೆ ನಿಮ್ಮೊಂದಿಗೆ ಮತ್ತೆ ಹಾಜರಾಗ್ತೇವೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನಮಸ್ಕಾರ.